ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ನಮಸ್ಕಾರ. ನಾನು ವಿಶ್ವನಾಥ್ ಭಾಗವತ್, ಜ್ಯೋತಿಷಿ. ಕುಂಭರಾಶಿ, ಆಗಸ್ಟ್ 2026 ಮಾಸ ಭವಿಷ್ಯ. ಇತ್ತೀಚೆಗೆ ಈ ಜ್ಯೋತಿಷ್ಯ ಅನ್ನೋದು ಜ್ಯೋತಿಷ್ಯವಾಗಿ ಉಳಿದೇ ಇಲ್ಲ, ಒಂಥರ ವ್ಯಾಪಾರೀಕರಣವಾಗಿ ಹೋಗಿದೆ. ಮತ್ತು ಏನು ಹೇಳಬೇಕು ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನ ಹೇಳ್ತಕ್ಕಂಥದ್ದು, ಜ್ಯೋತಿಷ್ಯವನ್ನ ಹೊರತುಪಡಿಸಿ ಮಾತಾಡಕ್ ಬರುತ್ತೆ ಅನ್ನೋ ಕಾರಣಕ್ಕೆ ಏನೇನೋ ಮಾತನಾಡೋದಾಗೋಗಿದೆ. ಇದು ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯ ಅಂದ್ರೆ ಹೇಗಿರಬೇಕು ಅಂತಂದ್ರೆ, ಇವರು ಏನು ಹೇಳ್ತಾರೋ ಅದು ನಿಜವಾಗಿಯೂ ಜೀವನದಲ್ಲಿ ನಡಿಬೇಕು. ಒಂದು ವೇಳೆ ಆ ವ್ಯಕ್ತಿ ಕಷ್ಟದಲ್ಲಿದ್ರೆ ಕಷ್ಟದಿಂದ ಹೊರಗೆ ಬರೋದಕ್ಕೆ ಏನು ಪರಿಹಾರಗಳನ್ನ ಕಂಡ್ಕೋಬೇಕು ಇದನ್ನು ತಿಳಿಸ್ಕೊಡ್ಬೇಕು. ಬಿಕಾಸ್ ಭೂಮಿಯ ಮೇಲೆ ಏನೇ ವೇರಿಯೇಷನ್ ಆಗುತ್ತೆ ಅಂದ್ರೂ ಕೂಡ, ವೆದರ್ ಇಟ್ ಇಸ್ ಎ ಗುಡ್ ಆರ್ ಬ್ಯಾಡ್, ಅದು ಗ್ರಹಗಳ ಚಲನೆಯಿಂದ. ನಿಮ್ಮ ಮನಸ್ಸು ತುಂಬಾ ಚೆನ್ನಾಗಿದೆ ಅಂತಂದ್ರೆ ಸೂರ್ಯನ ಬೆಳಕು ಕರೆಕ್ಟಾಗಿ ಬೀಳ್ತಿದೆ ಅಂತ ಅರ್ಥ, ಅಥವಾ ನಿಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ ಅಂತ ಅರ್ಥ. ಸೂರ್ಯನ ಬೆಳಕು ಸರಿಯಾಗಿ ಬಿದ್ದಿಲ್ಲ ಅಂದ್ರೆ ಪ್ರಕೃತಿಯು ಮಬ್ಬಾಗಿರುತ್ತೆ, ನಿಮ್ಮ ಮನಸ್ಸು ಏನೋ ಒಂದು ಡವ ಅಥವಾ ಒಂದಷ್ಟು ಬೇಜಾರು ಹೀಗೆಲ್ಲ ಇರುತ್ತೆ. ಸೊ ಹೇಗೆ ಸೂರ್ಯನ ಬೆಳಕಿನಿಂದ ಪ್ರಕೃತಿ ಚಿಗುರಿಕೊಳ್ಳುತ್ತೋ ಅದೇ ರೀತಿಯಲ್ಲಿ ಗ್ರಹಗಳ ಚಲನೆಯಿಂದಾಗಿ ಮನುಷ್ಯನ ಜೀವನದಲ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಅನ್ನುವಂಥದ್ದು ನಡೆಯುತ್ತೆ. ಎಸ್, ಎನಿವೆ, ಈಗ ಕುಂಭರಾಶಿ 2026 ಆಗಸ್ಟ್ ಮಂತ್. ಮೊದಲಿಗೆ ಗ್ರಹ ಸ್ಥಿತಿಯನ್ನು ನೋಡೋಣ, ಆ ನಂತರದಲ್ಲಿ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಪ್ರಾರಂಭದಲ್ಲಿ ನಿಮ್ಮ ರಾಶಿಯಲ್ಲಿ ರಾಹುವಿನ ಸಂಚಾರ ಹಾಗೇ ಇರುತ್ತೆ ಮಾಸ ಪೂರ್ತಿ. ಶನಿ ಧನಸ್ಥಾನದಲ್ಲಿರ್ತಾರೆ, ಪಂಚಮಾರಿಷ್ಟ ಕುಜ ಹಾಗೇ ಇರ್ತಾರೆ. ಸಾಧಕ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ರವಿ ಬುಧ ಗುರು ತ್ರಿಗ್ರಹ ಯೋಗ ಇರುತ್ತೆ, ಬುಧಾದಿತ್ಯ ಯೋಗ ಇರುತ್ತೆ. ಆ ನಂತರದಲ್ಲಿ ರವಿ ಮತ್ತೆ ಬುಧ ಎರಡೂ ಗ್ರಹಗಳು ಚೇಂಜ್ ಆಗತ್ತೆ, ಸ್ಥಾನ ಪಲ್ಲಟವಾಗತ್ತೆ. 17ನೇ ತಾರೀಕು ರವಿ, 22ನೇ ತಾರೀಕು ಬುಧ. ದ್ವಿತೀಯಾರ್ಧದಲ್ಲಿ ರವಿ ಬುಧ ಕೇತು ಸಪ್ತಮ ಸ್ಥಾನದಲ್ಲಿರ್ತಾರೆ. ಅಷ್ಟಮದಲ್ಲಿ ಶುಕ್ರ ಹಾಗೇ ಇರ್ತಾರೆ. ಈ ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ಒಂದಷ್ಟು ಮಾಸ ಭವಿಷ್ಯವನ್ನ ಪ್ರಿಡಿಕ್ಟ್ ಮಾಡಬೇಕು. ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಬಿಕಾಸ್ ಇದು ಯಾವುದೇ ರೀತಿಯಾದಂತಹ ಅಸಂಬದ್ಧವನ್ನು ನುಡಿಯುವಂತಹ ಜ್ಯೋತಿಷ್ಯ ಅಲ್ಲ. ಏನಾಗತ್ತೆ, ಏನಾಗಬೇಕು, ಬಿಕಾಸ್ ಮನುಷ್ಯನಿಗೆ ಎಲ್ಲರಿಗೂ ಕಷ್ಟವಿದೆ. ಕಷ್ಟ ಇಲ್ಲದೆ ಇರೋ ವ್ಯಕ್ತಿ ಯಾರೂ ಇಲ್ಲ. ಕಷ್ಟದಿಂದ ಹೊರಗೆ ಬರಬೇಕು. ನೀವು ನಿಮ್ಮ ಸಮಯವನ್ನು ಈ ಜ್ಯೋತಿಷ್ಯ ಕಾರ್ಯಕ್ರಮ ಕೇಳೋಕೆ ಮೀಸಲಾಗಿಟ್ಟಿದ್ದೀರಿ ಅಂತಂದ್ರೆ ನಿಮಗೆ ಇದರಿಂದ ಒಂದಷ್ಟು ಉಪಯೋಗ ಆಗಬೇಕು. ಸುಮ್ಮನೆ ಟೈಮ್ ಪಾಸ್ ಆಗಬಾರ್ದು. ಏನೇನೋ ಹೇಳ್ತಿದ್ದಾರೆ, ಸಂಬಂಧವೇ ಇಲ್ಲ ಒಂದಕ್ಕೊಂದು, ಹಾಗಾಗಬಾರ್ದು. ನೀವು ಕೇಳಿರ್ತಕ್ಕಂತಹ ಭವಿಷ್ಯವಾಣಿ ಇದೆಯಲ್ಲ, ಇದು ನಿಮ್ಮ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ನಡತೆಗೋ, ಒಂದಷ್ಟು ಆಚಾರ ವಿಚಾರಗಳಿಗೋ, ಅನುಷ್ಠಾನಗಳಿಗೋ, ಅದೇ ರೀತಿಯಾಗಿ ಪರಿಹಾರ ಮಾಡಿಕೊಂಡ್ರೆ ಒಂದಷ್ಟು ಶುಭ ಫಲ. ನೀವೇನು ಕಷ್ಟಪಡ್ತಾ ಇದ್ದೀರೋ ಅದರಿಂದ ಆಚೆ ಬರೋದಕ್ಕೆ, ಉದಾಹರಣೆಗೆ ಒಳ್ಳೆಯ ಆರೋಗ್ಯ ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ, ಒಳ್ಳೆಯ ಸ್ಥಾನಮಾನ, ಒಳ್ಳೆಯ ಹೆಸರು, ಒಳ್ಳೆಯ ಸಂಪಾದನೆ, ಒಳ್ಳೆಯ ಅಧಿಕಾರ, ಹೀಗೆ ಹಣಕಾಸು ಹಲವು ರೀತಿಯಾಗಿರ್ತಕ್ಕಂತಹ ಶುಭ ಫಲವನ್ನು ನಿಮ್ಮದಾಗಿಸಿಕೊಳ್ಳೋದಕ್ಕೆ ಈ ಜ್ಯೋತಿಷ್ಯ ಸಹಾಯ ಮಾಡಬೇಕು. ಅಂತಹ ಜ್ಯೋತಿಷವಾಣಿ ಆಗಿರುತ್ತೆ. ಹಾಗಾಗಿ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನೋಡಿ, ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಕುಂಭರಾಶಿಯವರಿಗೆ ಇಚ್ಛಾಶಕ್ತಿ ವೃದ್ಧಿ ಆಗುತ್ತೆ. ಯಾರು ಲೇಜಿ ಆಗಿದ್ದಾರೋ ಅವ್ರು ತುಂಬ ಕೆಲಸ ಮಾಡ್ತಾರೆ. ಉದಾಹರಣೆಗೆ ವಿದ್ಯಾರ್ಥಿಗಳಾಗಿದ್ದರೆ ಚೆನ್ನಾಗಿ ಓದ್ತಾರೆ, ಬೆಳಗ್ಗೆ ಬೇಗ ಎದ್ದೇಳ್ತಾರೆ, ಹೇಳಿದಂತಹ ಕೆಲಸವನ್ನು ತಪ್ಪದೇ ಮಾಡ್ತಾರೆ. ಇದು ದೊಡ್ಡವರಿಗೂ ಅನ್ವಯ ಆಗುತ್ತೆ. ಕೊಟ್ಟಿರ್ತಕ್ಕಂತಹ ಕೆಲಸವನ್ನು ಸಂಪೂರ್ಣವಾಗಿ ಜವಾಬ್ದಾರಿಯಿಂದ ನಿರ್ವಹಿಸ್ತಾರೆ. ನಿಮಗೆ ಆಶ್ಚರ್ಯ ಉಂಟಾಗತ್ತೆ, ಇವರೇನಾ ನಮ್ಮ ಮಕ್ಕಳು, ಅಥವಾ ಇದೇನಾ ಆ ವ್ಯಕ್ತಿ, ಎಷ್ಟು ಮೊದಲೆಲ್ಲ ಕೇರ್ಲೆಸ್ ಮಾಡ್ತಾ ಇರ್ತಕ್ಕಂಥವ್ರು ಇವಾಗ ಎಷ್ಟು ಕೇರ್ಫುಲ್ ಆಗಿದ್ದಾರೆ ಅಂತ ನೀವು ಯೋಚನೆಯನ್ನು ಮಾಡ್ತೀರಿ. ಪೊಲೈಟ್ನೆಸ್ ಜಾಸ್ತಿ ಆಗತ್ತೆ ಈ ಮಂತು. ಮಾತಿನಲ್ಲಿ ಯಾವಾಗಲೂ ಕೋಪ ಮಾಡ್ಕೊಳ್ತಾ ಇದ್ರೆ ಕೋಪ ಮಾಡ್ಕೊಳ್ಳೋರು ಒಂಚೂರು ತಾಳ್ಮೆಯನ್ನು ವಹಿಸ್ತಾರೆ. ಯಾವುದೇ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ 2 ಜನರ ಸಜೆಷನ್ ತಗೊಳ್ತಾರೆ. ನಿಮಗೆ ತುಂಬ ಇಷ್ಟ ಆಗತ್ತೆ ವ್ಯಕ್ತಿಗಳ ನಡವಳಿಕೆ, ಎಷ್ಟು ಪೊಲೈಟ್ ಆಗಿದ್ದಾರೆ, ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅನ್ನುವಂತಹ ಒಂದಷ್ಟು ಯೋಚನೆ ಬರುತ್ತೆ. ಸಂಪಾದನೆಯನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ, ಆರ್ಥಿಕವಾಗಿ ಫೈನಾನ್ಷಿಯಲಿ ಚೆನ್ನಾಗಿರ್ತಕ್ಕಂಥವ್ರು, ಯಾರು ಕಷ್ಟ ಅಂತ ಹೋಗಿ ಕೇಳ್ತಾರೋ ಅವ್ರಿಗೆ ಸಹಾಯ ಮಾಡೋ ಮನಸ್ಥಿತಿಯನ್ನು ಕೂಡ ಕುಂಭರಾಶಿಯರು ಹೊಂದಿರ್ತಾರೆ. ತುಂಬ ಸಹಾಯ ಮಾಡ್ತೀರಿ, ದಾನ ಧರ್ಮ ಮಾಡ್ತೀರಿ, ತೀರ್ಥಕ್ಷೇತ್ರಕ್ಕೆ ಹೋಗ್ತೀರಿ. ಯಾರ್ದೋ ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡಿ ಪುಣ್ಯ ಕಟ್ಕೊಳ್ಳೋಣ ಅಂತ ಹೋಗ್ತೀರಿ. ಅವ್ರ ಕಷ್ಟವನ್ನು ನೋಡಿ ಮರಗ್ತೀರಿ. ಇದೆಲ್ಲ ನಿಮ್ಮ ಒಳ್ಳೆಯ ಗುಣದಲ್ಲಿರ್ತಕ್ಕಂಥದ್ದು. ಬಟ್ ಅಷ್ಟಮದಲ್ಲಿರ್ತಕ್ಕಂತಹ ಶುಕ್ರ ನಿಮಗೆ ಯಥೇಚ್ಛವಾಗಿ ಹಣ ಖರ್ಚು ಮಾಡಿಸ್ತಾನೆ. ಒಳ್ಳೆಯದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಗೊತ್ತಿಲ್ಲದೆ ತಪ್ಪು ಹೂಡಿಕೆಯನ್ನು ಮಾಡುವಂಥದ್ದು, ಅಥವಾ ಸತ್ಪಾತ್ರರಿಗೆ ದಾನ ಮಾಡುವಂತಹ ಕ್ಷೇತ್ರದಲ್ಲಿ ಅಪಾತ್ರರಿಗೆ ದಾನ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಯಾರೋ ತುಂಬ ಆತ್ಮೀಯರು ತನ್ನದೇ ಸಿಬ್ಲಿಂಗ್ಸ್ ಅಂದ್ಕೊಂಡು ಹಣ ಕೊಟ್ಟರೆ
ಇಟ್ ವೋಂಟ್ ಕಮ್ ಬ್ಯಾಕ್, ನೆವರ್, ಬರೋದಿಲ್ಲ. ಹಣ ಸಕಾಲಕ್ಕೆ ಬರೋದಿಲ್ಲ. ಕುಂಭರಾಶಿಯವರು ಫೈನಾನ್ಷಿಯಲಿ ತುಂಬ ಕೇರ್ಫುಲ್ ಆಗಿರಬೇಕು. ಇಲ್ಲದೆ ಹೋದರೆ ಕುಂಭರಾಶಿಯವರು ಕೊಟ್ಟಿರ್ತಕ್ಕಂಥ ಹಣ ಸಕಾಲಕ್ಕೆ ಬರೋದಿಲ್ಲ. ನಿಮ್ಮ ಹತ್ರ ಸಾಲ ತೊಗೊಂಡಿರೋರು ಕೊಡಲ್ಲ, ನಿಮಗೆ ಕೊಡಬೇಕಾಗಿರ್ತಕ್ಕಂಥವ್ರು ಯಾವತ್ತಿಗೂ ಕೊಡೋದಿಲ್ಲ. ನೀವು ಸಾಲ ಕೇಳೋಕೆ ಹೋದ್ರೂ ಕೂಡ ನಿಮ್ಗೆ ಹುಟ್ಟೋದಿಲ್ಲ. ಸೊ ಹಾಗಾಗಿ ಕುಂಭರಾಶಿಯವರು ಯಾವ ಕಾರಣಕ್ಕೂ ನಿಮ್ಮ ಸಹೋದ್ಯೋಗಿಗಳಿಗೋ, ಸಿಬ್ಲಿಂಗ್ಸ್ಗೋ, ಕಸಿನ್ಸ್ಗೋ ಯಾರಿಗೂ ಹಣ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಕೇಳ್ತಿದ್ದಾರೆ, ಕೊಟ್ಬಿಡ್ಲ ಅನ್ನೋದ್ರ ದುಡ್ಡಿದೆ ಅಂತಂದರೆ ಕೊಡೋಕ್ಕೆ ಹೋಗಬೇಡಿ. ಆರ್ಥಿಕ ವಿಚಾರಗಳಲ್ಲಿ ತುಂಬ ಜಾಗರೂಕರಾಗಿರಬೇಕು. ಅನವಶ್ಯಕವಾದಂತಹ ಖರ್ಚುಗಳಾಗೋ ಸಾಧ್ಯತೆ ಇರುತ್ತೆ. ಎಷ್ಟು ಕೇರ್ಫುಲ್ ಆಗಿರ್ತೀರೋ ಅಷ್ಟು ತುಂಬ ಒಳ್ಳೆಯದು. ಹೋಗ್ಲಿ, ನಿಮ್ಮ ಕುಟುಂಬಕ್ಕೆ ಒಂದಷ್ಟು ಅಭಿವೃದ್ಧಿ ಆಗತ್ತಾ, ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯ ಆಗತ್ತಾ, ಏನಾದ್ರು ವಸ್ತುಗಳು ಕೊಂಡ್ಕೋಬೇಕು ಅಂದ್ಕೊಂಡಿದ್ದೀರಿ, ಭೂಮಿ ಕೊಂಡ್ಕೊಳ್ಬೇಕು, ವಾಹನ ಕೊಂಡ್ಕೊಳ್ಬೇಕು, ಸುಮ್ಮನೆ ಚಿಕ್ಕದಾಗಿ ಒಂದು ಮೊಬೈಲ್ ಕೊಂಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಒಳ್ಳೇದಾಗತ್ತಾ? ಎಸ್, ಒಳ್ಳೇದಾಗತ್ತೆ. ನೀವು ಕೊಂಡ್ಕೊಳ್ಳೋ ಪ್ರತಿಯೊಂದು ವಸ್ತುಗಳು ಕೂಡ ನಿಮಗೆ ಮಾನಸಿಕವಾಗಿ ಸಂತೋಷವನ್ನು ತಂದುಕೊಡುತ್ತೆ, ನಿಮ್ಮ ಜೀವನಕ್ಕೆ ಅಭಿವೃದ್ಧಿ ಆಗುತ್ತೆ, ಅದು ಯೂಸ್ಫುಲ್ ಅಂತ ಅನ್ಸುತ್ತೆ. ಸುಮ್ಮನೆ ವೇಸ್ಟ್ ಮಾಡಿದೆ ಅಂತ ಅನ್ಸಲ್ಲ. ಬಟ್ ಅನುಕೂಲದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಗುಡ್, ಬಟ್ ಎಕ್ಸ್ಪೆನ್ಸಸ್ ಅಂತ ಯೋಚನೆ ಮಾಡಿದ್ರೆ ಅನಾವಶ್ಯಕವಾಗಿ ಖರ್ಚಿರುತ್ತೆ. ಹಾಗಾಗಿ ಆದಷ್ಟು ಪೋಸ್ಟ್ಪೋಂಡ್ ಮಾಡಿ, ಯಾವುದು ಬೇಕೋ ಅದನ್ನು ಮಾತ್ರ ಕೊಂಡ್ಕೊಳ್ಳೋಕೆ ಹೋಗಿ. ದುಡ್ಡಿದೆ ಅನ್ನೋ ಕಾರಣಕ್ಕೆ ಏನೇನೋ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಾಳೆ ನಿಮ್ಮ ಭವಿಷ್ಯದಲ್ಲಿ, ಇವತ್ತೇನೋ ವಯಸ್ಸಿದೆ, ದುಡಿತಾ ಇದ್ದೀರಾ, ಅವಕಾಶಗಳಿದ್ದಾವೆ, ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಾ, ನಾಳೆ ಅವಕಾಶ ವಂಚಿತರಾಗೋ ಸಾಧ್ಯತೆಗಳು ಬಂದರೆ, ಅಥವಾ ನಿಮ್ಮ ಆರೋಗ್ಯ ಹೀಗೆ ಇಲ್ಲದೆ ಇದ್ದರೆ, ನಿಮಗೆ ವಯಸ್ಸಾಗೋದ್ರೆ ಆವಾಗ ಯಾರು ನಿಮ್ಮನ್ನು ನೋಡ್ತಾರೆ? ಕುಂಭರಾಶಿಯವರು ನೀವೇನಾದರೂ ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ನಿಮಗೆ ಯಾರಾದರೂ ಸಹಾಯ ಮಾಡ್ತಾರಾ ಅಂತ ಕೇಳಿದ್ರೆ ನೋ, ನೆವರ್, ಸಾಧ್ಯವೇ ಇಲ್ಲ. ನಿಮಗೆ ಯಾರೂ ಸಹಾಯ ಮಾಡಲ್ಲ. ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ, ನಿಮ್ಮನ್ನು ಯುಟಿಲೈಸ್ ಮಾಡ್ಕೊಳ್ತಾರೆ. ಅದು ಫಿಸಿಕಲಿ, ಮೆಂಟಲಿ, ಫಿನಾನ್ಷಿಯಲಿ. ಕುಂಭರಾಶಿಯವರು ತುಂಬ ದಯಾಗುಣ ಹೊಂದಿರ್ತಾರೆ. ಹಾಗಾಗಿ ಎಲ್ಲರೂ ಅವ್ರನ್ನ ಬಳಸ್ಕೊಳ್ತಾರೆ. ನಿಮ್ಮ ಇನೋಸೆನ್ಸ್ ನಿಮ್ಮನ್ನು ಹಾಳು ಮಾಡುತ್ತೆ. ನೀವು ಯಾರು ಏನೋ ಬಂದು ಮಾತು ಹೇಳಿದ ತಕ್ಷಣ ಅವ್ರನ್ನ ನಂಬಿಡ್ತೀರಿ, ಒಪ್ಕೊಂಡು ಕೇಳಿದ್ದನ್ನೆಲ್ಲ ಕೊಟ್ಬಿಡ್ತೀರಿ, ನಿಮ್ಮ ಕೈಲಿ ಇಲ್ಲೇ ಇದ್ರೂ ಕೂಡ ಸಾಲ ಮಾಡಿಕೊಡ್ತೀರಿ, ಆಮೇಲೆ ನೀವು ಸಿಕ್ಕಾಕೊಳ್ತೀರಿ. ಸೊ ತುಂಬ ಕೇರ್ಫುಲ್ ಆಗಿರಿ. ಇನ್ನೇನು 7.5 ಮುಗಿದು ಹೋಗುತ್ತೆ. 7.5 ಮುಗಿಯೋ ಹಂತದಲ್ಲಿ ಬಿಟ್ಟು ಹೋಗಬೇಕಾದ್ರೆ ಶನಿ ಮಹಾತ್ಮ ಒಳ್ಳೆಯದನ್ನು ಮಾಡ್ತಾನೆ. ಸಂಪೂರ್ಣ 7.5 ಮುಗಿದು ಹೋಗುತ್ತೆ. ಬಟ್ ಏಜ್ ಡಿಫರೆನ್ಸ್ ಇರುತ್ತೆ. ಫಸ್ಟ್ ಟೈಮ್ ಬಂದಿದೆಯಾ, ಸೆಕೆಂಡ್ ಟೈಮ್ ಬಂದಿದೆಯಾ, ಥರ್ಡ್ ಟೈಮ್ ಬಂದಿದೆಯಾ ಅಂತ. ಫಸ್ಟ್ ಟೈಮ್ ಬಂದು ಬಿಲೋ ಒಂದು 15 ವರ್ಷದ ಒಳಗಿದ್ದರೆ ಮಕ್ಕಳಿಗೆ ಯಾವ ತೊಂದರೆಯೂ ಆಗೋದಿಲ್ಲ. ಇಫ್ ಯು ಆರ್ ಇನ್ 15 to 40 years ಒಳಗಡೆ ಇದ್ದೀರಿ, ನಿಮಗೆ ಇದು ಸೆಕೆಂಡ್ ಟೈಮ್ ಬಂದಿದೆ ಅಂತ ಆದರೆ ನಿಮಗೆ ಇಲ್ಲಿ ಟ್ರಬಲ್ ಆಗುತ್ತೆ. ನಿಮ್ಮನ್ನು ತುಂಬ ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿ ತಂದುಕೊಡುತ್ತೆ. ಅಪ್ ಟು 50 ಅಂತಲೇ ಅಂದ್ಕೊಳ್ಳಿ. ಬಿಕಾಸ್ ಗ್ರಹಸ್ಥಿತಿಗಳು ಸುಮಾರು 28ರಿಂದ 30 ವರ್ಷಕ್ಕೊಂದ್ಸಲ ಬರೋದಿದು. ಪುನಃ ಅದೇ ಸ್ಥಾನಕ್ಕೆ ಜನ್ಮಸ್ಥವಾಗಿ ಬರೋದು ಅಥವಾ 7.5 ಕೊನೆಯ ಹಂತಕ್ಕೆ ಬರೋದನ್ನು ಹೇಳ್ತಾ ಇದ್ದೀನಿ. 50+ ಆಗಿದ್ದರೆ ಒಂದು ಸ್ವಲ್ಪ ನಿರಾಳತೆ ಇರುತ್ತೆ. ಬಟ್ ಓನ್ಲಿ ಹೆಲ್ತ್ ವೈಸ್ ಮಾತ್ರ. ಎಕನಾಮಿಕಲಿ ಅಗೇನ್ ಸೇಮ್ ಟ್ರಬಲ್ ಇರ್ತಾ ಹೋಗುತ್ತೆ. ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸ್ತೀರಿ. ಶುಕ್ರ ಮಿತ್ರನೇ ಆಗಿದ್ರೂ ಕೂಡ ನಿಮಗೆ 7.5 ಸಂದರ್ಭದಲ್ಲಿ ನಿಮಗೆ ಆರ್ಥಿಕ ಅಭಿವೃದ್ಧಿ ಆಗೋದಿಲ್ಲ, ಫೈನಾನ್ಷಿಯಲ್ ಗ್ರೋತ್ ಆಗೋದಿಲ್ಲ, ಕೊಟ್ಟಿರುವ ಹಣ ಸಕಾಲಕ್ಕೆ ಬರೋದಿಲ್ಲ. ಆಗಬಾರ್ದು ಅಂತಲ್ಲ, ನೀವು ದುಡಿತೀರಿ, ಕೆಲಸ ಮಾಡ್ತೀರಿ, ನಿಮ್ಮ ಎಫರ್ಟ್ಗೆ ತಕ್ಕಂತಹ ರೆಮಂಡ್ರೇಷನ್ ಸಿಗತ್ತಾ ಅಂತ ಕೇಳಿದ್ರೆ ಇಲ್ಲ. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮ್ಗೆ ಆದಾಯ ಬರೋದಿಲ್ಲ. ನೀವು ಎಷ್ಟು ಶ್ರಮಪಟ್ಟು ದುಡಿತೀರೋ ಅಷ್ಟು ನಿಮಗೆ ಗೌರವನೂ ಸಿಗೋದಿಲ್ಲ, ಹಣನೂ ಸಿಗೋದಿಲ್ಲ. ಇವೆಲ್ಲ ಒಂದಷ್ಟು ಕಷ್ಟವನ್ನು ಪಡೋ ಸಾಧ್ಯತೆಗಳಿದ್ದಾವೆ. ಅಷ್ಟಾಗಿಯೂ ಕೂಡ ನೀವು ನಿಮ್ಮ ಒಳ್ಳೆತನ ಬಿಡೋದಿಲ್ಲ. ಕುಂಭರಾಶಿಯವರು ಒಳ್ಳೆಯತನದ ಪರಮಾವಧಿಯಲ್ಲಿರ್ತಾರೆ. ಯಾವ ಕಾರಣಕ್ಕೂ ಮತ್ತೊಬ್ಬರ ಬಗ್ಗೆ ದ್ವೇಷವನ್ನು ಹೊಂದಿರೋದಾಗಲಿ, ಮತ್ತೊಬ್ಬರ ಬಗ್ಗೆ ಅಸೂಯೆ ಪಡೋದಾಗಲಿ, ಕೆಟ್ಟದ್ದನ್ನು ಬಯಸೋದಾಗಲಿ ಕುಂಭರಾಶಿಯವರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಉತ್ತಮವಾದಂತಹ ಯೋಚನೆ ಇರುತ್ತೆ. ಆ್ಯಂಡ್ ಪ್ರತಿ ತೀರ್ಮಾನಗಳಲ್ಲಿಯೂ ಕೂಡ, ಪ್ರತಿ ಮಾತುಗಳನ್ನು ಆಡುವಂತಹ ಸಂದರ್ಭದಲ್ಲಿಯೂ ಕೂಡ ಗೌರವಕ್ಕೋಸ್ಕರವಾಗಿ ತುಂಬ ಪ್ರಯತ್ನವನ್ನು ಪಡ್ತೀರಿ. ನಿಮ್ಮ ಗೌರವ ಹಾಳಾಗಬಾರ್ದು. ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಮಾತು, ತೀರ್ಮಾನಗಳೆಲ್ಲವೂ ಕೂಡ ನಿಮ್ಮ ಹೆಸರಿಗೆ ಗೌರವ ತಂದುಕೊಡೋ ರೀತಿಯಲ್ಲಿರಬೇಕು ಅನ್ನುವಂತಹ ಯೋಚನೆ ತುಂಬ ಇರುತ್ತೆ. ನೆನಪಿಟ್ಕೊಳ್ಳಿ ಕುಂಭರಾಶಿಯವರು, ಆಗಲೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಗ್ರಹಸ್ಥಿತಿಗಳನ್ನ ನೋಡಿ ನಿಮಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸಾಲ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ನೀವೇನಾದರೂ ಸಾಲ ಮಾಡಿದ್ರೆ ಸಾಲದಿಂದ ಆಚೆ ಬರೋಕ್ಕಾಗೋದೇ ಇಲ್ಲ. ಹಾಗಾಗಿ ನೀವು ಸಾಲ ಮರುಪಾವತಿಗಾಗಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರವನ್ನು ಅಥವಾ ಲಕ್ಷ್ಮೀ ಮೂಲ ಮಂತ್ರವನ್ನು, ಮಹಾಲಕ್ಷ್ಮೀ ಕಮಲಧಾರಿಣ್ಯೇ ಸಿಂಹವಾಹಿನ್ಯೇ ಸ್ವಾಹ, ಈ ಮಂತ್ರವನ್ನು ಪಠಣ ಮಾಡಿಕೊಂಡಾಗ ಮಾತ್ರ, ಬೀಜಾಕ್ಷರ ಸಹಿತವಾಗಿ ಲಕ್ಷ್ಮೀ ಮೂಲ ಮಂತ್ರ, ಈ ಮಂತ್ರವನ್ನು ಪಠಣ ಮಾಡಿಕೊಂಡ್ರೆ ಸಾಲದ ಬಾಧೆಯಿಂದ ಆಚೆ ಬರ್ತೀರಿ. ಹಣ ಅನ್ನುವಂಥದ್ದು ನಿಮ್ಮನ್ನು ಬಂದು ಸೇರುವ ಸಾಧ್ಯತೆ ಇರುತ್ತೆ. ಧನಾಕರ್ಷಣ ಲಕ್ಷ್ಮೀ ಕುಬೇರ ಪರಿಕರವನ್ನು ನಿಮ್ಮ ಜೊತೆಲಿ ಯಾವತ್ತೂ ಇಟ್ಕೊಳ್ಳಿ, ಅದು ನಿಮಗೆ ಸದಾ ಸಹಾಯ ಮಾಡುತ್ತೆ. ಕುಂಭರಾಶಿಯವರು ಕೋಪ ಮಾಡ್ಕೊಳ್ಳೋ ಸಾಧ್ಯತೆಗಳು ಬಹಳ ಕಡಿಮೆ. ತಾಳ್ಮೆ ಇರುತ್ತೆ, ಬಟ್ ನಿಮ್ಮನ್ನು ಪ್ರವೋಕ್ ಮಾಡಿದಾಗ ಕೋಪ ಬರುತ್ತೆ. ಬಟ್ ಈ ಸಂದರ್ಭದಲ್ಲಿ ಪ್ರವೋಕ್ ಮಾಡೋರು ಜಾಸ್ತಿ ಇರ್ತಾರೆ. ನಿಮ್ಮನ್ನು ಟೀಸ್ ಮಾಡೋದಾಗಲಿ ಅಥವಾ ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಹೇಳೋದಾಗಲಿ, ಅಪಪ್ರಚಾರ ಮಾಡೋದಾಗಲಿ ಇರುತ್ತೆ.
ನಿಮ್ಮ ತಾಳ್ಮೆಯನ್ನು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾವ ಕಾರಣಕ್ಕೂ ಕೋಪ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಕೋಪ ಮಾಡ್ಕೊಳ್ಳಲ್ಲ, ಗೊತ್ತು ನನಗೆ. ನಿಮ್ಮ ಆಲೋಚನೆ, ನೀವು ಯಾವ ವ್ಯಕ್ತಿ ಒಳ್ಳೆಯವರು ಅಂತ ಅಂದ್ಕೊಂಡಿರ್ತಾರೋ ಅವ್ರು ನಿಜವಾಗ್ಲೂ ಒಳ್ಳೆಯವರಾಗಿರ್ತಾರೆ. ನೀವು ಯಾವ ವ್ಯಕ್ತಿ ಕೆಟ್ಟವರು ಅಂತ ಅಂದ್ಕೊಂಡಿರ್ತಾರೋ ಅವರು ನಿಜವಾಗ್ಲೂ ನಿಮ್ಗೆ ಏನಾದ್ರು ಕೆಟ್ಟದ್ದನ್ನು ಬಯಸ್ತಿರ್ತಾರೆ. ನಿಮ್ಮ ಆಲೋಚನೆಗಳೆಲ್ಲವೂ ಸತ್ಯವಾಗತ್ತೆ. ನೀವು ತುಂಬ ಬುದ್ಧಿವಂತರಾಗಿದ್ದೀರಿ. ಹಾಗಾಗಿ ನಿಮ್ಮ ಸಮಸ್ಯೆಯನ್ನು ನೀವು ಜಾಣ್ಮೆಯಿಂದಲೇ ಪರಿಹರಿಸಿಕೊಳ್ಳುತ್ತೀರಿ. ಎಷ್ಟು ನಿಮ್ಮ ಮುಖದಲ್ಲಿ ನಗು ಇರುತ್ತೋ ಅಷ್ಟು ನಿಮ್ಮ ಸಮಸ್ಯೆಗಳಿಂದ ನೀವು ದೂರ ಇರ್ತೀರಿ. ನಿಮಗೆ ತೊಂದರೆ ಮಾಡೋರು ದೂರ ಇರ್ತಾರೆ. ನೀವು ಒಂದು ಸಲ ಇಮೋಷ್ನಲಿ ಡೌನ್ ಆದ್ರಿ ಅಂತಂದರೆ ನಿಮ್ಮ ಮೇಲೆ ತುಂಬ ಜನ ಪ್ರಹಾರ ಮಾಡೋಕೆ ಕಾಯ್ತಿರ್ತಾರೆ. ಅದನ್ನು ನೆನಪಿರಲಿ. ದೈಹಿಕವಾಗಿ, ಮಾನಸಿಕವಾಗಿ, ವ್ಯಾವಹಾರಿಕವಾಗಿ ಶಾಂತತೆಯಿಂದಿರೋದು ಬಹಳ ಅತ್ಯವಶ್ಯಕ. ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಫಿಷಿಯಲ್ ಇದ್ದರೆ, ಲೀಗಲ್ ಇದ್ದರೆ ಮಾತ್ರ ಹೂಡಿಕೆಯನ್ನು ಮಾಡಿ. ಇಲ್ಲದೆ ಹೋದರೆ ನಿಮ್ಮ ಹಣ ಮಿಸ್ಯೂಸ್ ಆಗುತ್ತೆ, ನಿಮ್ಮ ಇಮೋಷನ್ ಮಿಸ್ಯೂಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದರ್ವೈಸ್ ತುಂಬ ವಿಚಾರಗಳಲ್ಲಿ ನಿಮಗೆ ಅಭಿವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ನೀವು ಕೆಲಸ ಮಾಡಿ ದುಡಿದು ಪಡೆದಿರ್ತಕ್ಕಂಥ ಹಣವನ್ನು ಉಳಿಸ್ಕೊಳ್ತೀರಿ. ಅಭಿವೃದ್ಧಿ ಇದ್ದಾವೆ. ಸಾಡೆ ಸಾತಿನ ಕೊನೆಯ ಸಂದರ್ಭ. ಒಂದಷ್ಟು ಜಾಗರೂಕತೆಯನ್ನು ವಹಿಸಿದರೆ ಯಾವ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯವಿಲ್ಲ. ತುಂಬ ಉತ್ತಮವಾದಂತಹ ಜಾತಕ ನಿಮ್ಮದು. ಕುಂಭರಾಶಿಯವರು ಯೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಅದು ನಿಮಗೆ ಯಶಸ್ಸನ್ನು ಕೊಡುತ್ತೆ. ಇನ್ನು ತುಂಬ ವಿಚಾರಗಳಿದ್ದಾವೆ. ಹೇಳ್ತಾ ಹೋದರೆ ಗ್ರಹಸ್ಥಿತಿಯ ಆಧಾರದ ಮೇಲೆ ಪ್ರತಿಯೊಂದು ಲಗ್ನಕ್ಕೂ ಕೂಡ ಅದರದೇ ಆಗಿರತಕ್ಕಂತಹ ಪ್ರತ್ಯೇಕ ಭವಿಷ್ಯಗಳಿರುತ್ತೆ. ನೀವು ಒಂದಷ್ಟು ಲಕ್ಕಿಯೆಸ್ಟ್ ಡೇಟ್ಗಳನ್ನ ಹೇಳ್ತೀನಿ. ಈ ಲಕ್ಕಿಯೆಸ್ಟ್ ಡೇಟ್ಗಳಲ್ಲಿ ನಿಮ್ಮ ಕೆಲಸ ಕಾರ್ಯವನ್ನು ಮಾಡಿಕೊಳ್ಳಿ. ಲಕ್ಷ್ಮೀನಾರಾಯಣ ರೇ ಮಂತ್ರವನ್ನು ಪಠಣ ಮಾಡ್ಕೊಳ್ಳಿ. ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ಮಹಾಲಕ್ಷ್ಮಿ ಮೂಲ ಮಂತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ಧನಾಕರ್ಷಣ, ಲಕ್ಷ್ಮೀ ಕುಬೇರ, ಕಾರ್ಯಸಿದ್ಧಿ, ಮೇಖಲಾ ಯಂತ್ರವನ್ನು ಯಾವತ್ತೂ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಇದು ನಿಮ್ಮ ಎಂಥದ್ದೇ ಸಮಸ್ಯೆಯನ್ನಾದರೂ ಪರಿಹರಿಸುವಂತಹ ಸಾಧ್ಯತೆ ಇರುತ್ತೆ. ಎಸ್, ಈಗ ನಿಮಗೆ ಲಕ್ಕಿಯೆಸ್ಟ್ ಡೇಟ್ಗಳನ್ನ ಹೇಳುವಂತಹ ಸಂದರ್ಭ. 3ನೇ ತಾರೀಕು ಸೋಮವಾರ, 5ನೇ ತಾರೀಕು ಬುಧವಾರ, 7ನೇ ತಾರೀಕು ಶುಕ್ರವಾರ, ಅದೇ ರೀತಿಯಾಗಿ 10ನೇ ತಾರೀಕು ಸೋಮವಾರ. ಇನ್ನು 13ನೇ ತಾರೀಕು ಗುರುವಾರ, 16ನೇ ತಾರೀಕು ಭಾನುವಾರ, 19ನೇ ತಾರೀಕು ಬುಧವಾರ, 20ನೇ ತಾರೀಕು ಗುರುವಾರ, 23 ಭಾನುವಾರ, ಅದೇ ರೀತಿಯಾಗಿ 26 ಮತ್ತು 27 ಬುಧವಾರ ಗುರುವಾರ. ಇದಿಷ್ಟು ಲಕ್ಕಿಯೆಸ್ಟ್ ಡೇಟ್ ಕುಂಭರಾಶಿಯವರಿಗೆ. ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯವೋ ಎಷ್ಟು ಹೇಳ್ಬೋದೋ ಅಷ್ಟನ್ನು ಹೇಳಿದ್ದೀನಿ. ಇನ್ ಕೇಸ್ ನಿಮ್ಗೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಬೇಕಿದ್ದರೆ ಕೆಳಗಡೆ ನನ್ನ ನಂಬರ್ ಇದೆ. ನನ್ನ ನಂಬರಿಗೆ ನೇರವಾಗಿ ಕರೆಯನ್ನು ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಅಥವಾ ಬಂದು ಭೇಟಿಯನ್ನು ಮಾಡ್ಬೋದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಕಮೆಂಟ್ಸ್ ಮೂಲಕವಾಗಿಯೇ, ಕಮೆಂಟ್ಸಲ್ಲೇನೆ ನಿಮಗೆ ಉಚಿತವಾಗಿ ಎಷ್ಟು ಭವಿಷ್ಯವನ್ನು ಹೇಳಲಿಕ್ಕೆ ಸಾಧ್ಯವೋ ಅಷ್ಟನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸದಾ ನಗನಗ್ತಾ ಇರಿ. ನಿಮ್ಮ ಜೀವನ ಅಭಿವೃದ್ಧಿಯಾಗಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.